ಈಗ ಗಣಪತಿ ಹೋಮ, ಮೃತ್ಯುಂಜಯ ಹೋಮ ಮತ್ತು ಆಶ್ಲೇಷ ಬಲಿ ಹೋಮ ಮಾಡ್ತಿದ್ದಾರೆ ಸರ್. ಯಾವ ರೀತಿ ಪೂಜೆ ಇರುತ್ತೆ, ಎಷ್ಟು ಗಂಟೆವರೆಗೆ ಇರುತ್ತೆ ಸರ್ ಅಂತ? ಮೊದಲಾಗಿ ನಾವು ಗಣಪತಿಯನ್ನು ಪ್ರಾರ್ಥನೆ ಮಾಡುವಂಥದ್ದು ಸಂಪ್ರದಾಯ. ಹಾಗೆ ಗಣಪತಿಗೆ 3 ತೆಂಗಿನಕಾಯಿಯ ಗಣಹೋಮವನ್ನು ಮಾಡುವಂಥದ್ದು, ನಾರಿಕೇಳ ಗಣಹೋಮವನ್ನು ಮಾಡುವಂಥದ್ದು. ಅದು ಮಾಡಿದ ಮೇಲೆ ಮೃತ್ಯುಂಜಯ ಹೋಮ ನಡೀತದೆ. ಮೃತ್ಯುಂಜಯ ಹೋಮ ನಡೆದ ಮೇಲೆ ಆಶ್ಲೇಷ ಬಲಿಯ ಜೊತೆಗೆ ನಾಗದರ್ಶನ ಕೂಡ ನಡೀತದೆ. ಇಷ್ಟು ಕೆಲಸ ಇವತ್ತಿದ್ದಾಗ್ತದೆ. ಈ 3 ಪೂಜೆ ಮಾಡೋದ್ರಿಂದ ಚಿತ್ರರಂಗಕ್ಕೆ ಯಾವ ರೀತಿ ಒಳಿತಾಗುತ್ತೆ ಸರ್? 3 ಪೂಜೆ ವಿಶೇಷತೆ ಏನಂತ? ಅಲ್ಲ, ಇದು ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಚಿತ್ರರಂಗ ಅಂತ ಹೇಳಲಿಕ್ಕಾಗೋದಿಲ್ಲ. ಛಾಯಾಚಿತ್ರಕಲೆಗಳು ಕೋಟ್ಯಾಂತರ ಜನರಿಗೆ ತಲುಪಿಸುವಂಥದ್ದು. ಇದರಲ್ಲಿ ನಮ್ಮ ಮೀಡಿಯಾ ಕೂಡ ಬಂತು. ಅಲ್ಲಿಯೂ ಕೂಡ ಮೀಡಿಯಾದೊಳಗೂ ಕೂಡ ಮನೋರಂಜನೆಗಳಿವೆ. ಆದರೆ ನಾವು ತಪ್ಪು ತಿಳ್ಕೊಂಡಿದ್ದೇವೆ. ಮನೋರಂಜನೆ ಅಲ್ಲ, ಮನೋಪರಿವರ್ತನೆ. ಕ್ಷಣ ಕ್ಷಣಕ್ಕೂ ಮನ ಪರಿವರ್ತನೆ ಮಾಡುವಂಥದ್ದು ಅಂತೇಳಿ. ಆ ದುಷ್ಪರಿವರ್ತನೆ ಆಗಬಾರ್ದು. ಅದಕ್ಕೆ ಬೇಕಾಗಿ ಆ ದುಷ್ಪರಿವರ್ತನೆ ಆದರೆ ಅನಾಹುತಗಳು ಸಂಭವಿಸ್ತದೆ. ಅದಕ್ಕೆ ನಾವು ಮೃತ್ಯುಂಜಯ ಹೋಮದ ಮೂಲಕ ಪ್ರಾರಂಭ ಮಾಡ್ತೇವೆ. ಇನ್ನು ಅನಾಹುತಗಳಾಗಲಿಕ್ಕೆ ಮನ ಪರಿವರ್ತನೆಯಲ್ಲಿ ವ್ಯತ್ಯಾಸಗಳು ಅಂದರೆ ಕೆಟ್ಟದಾಗಿ ಯೋಚನೆಗಳು ಬರಬೇಕಿದ್ರೆ, ನಾಗನಿಗೆ ಸಂತೃಪ್ತಿ ಆಗದಿದ್ದರೆ ಅವನು ಕೆಟ್ಟದ್ದನ್ನು ಮಾಡಿಸ್ತಾರೆ. ಉದಾಹರಣೆಗೆ ಅರಸ ಅಂತ ಹೇಳುವ ಬದಲು ಅಗಸ ಅಂತ ಹೇಳಿಬಿಟ್ರೆ, ಶಬ್ದ ವ್ಯತ್ಯಾಸ ಬಂದರೂ ಸಾಕು, ಅಕ್ಷರ ವ್ಯತ್ಯಾಸ ಬಂದರೂ ಸಾಕು. ಅಂಥದ್ದೆಲ್ಲ ಬರಬಾರ್ದು. ಸಾಧ್ಯ ಇದ್ದಷ್ಟು ಮಟ್ಟಿಗೆ ದೇವರ ಅನುಗ್ರಹ ಪಡೆಯೋಣ ಎನ್ನುವಂಥ ಒಂದು ದೃಷ್ಟಿಯಿಂದ ಇಂಥ ಕಾರ್ಯಗಳನ್ನು, ಇದು ಶಾಸ್ತ್ರಸಮ್ಮತವಾದದ್ದು. ಬಹುಶಃ ನಾವು ಸೃಷ್ಟಿ ಮಾಡಿದ್ದಲ್ಲ, ನಮ್ಮ ಪೂರ್ವಜರು ಮಾಡಿಕೊಂಡು ಬಂದದ್ದು. ಅದನ್ನು ಮುಂದುವರಿಸಿ. ಇಲ್ಲಿಂದ ಬಂದಿದ್ದು ಎಷ್ಟು ಜನ ಈ ಪೂಜೆಯಲ್ಲಿ ಭಾಗಿಯಾಗ್ತಾರೆ ಸರ್ ಅಂತ? ನಾವು ಉಡುಪಿಯಿಂದ ಬಂದದ್ದು 7 ಜನ ಇದ್ದೇವೆ. ಮತ್ತು ನಾಗಪಾತ್ರಿಗಳು ಬರ್ತಾರೆ, ಅವರು 8-9 ಜನ. ಇತ್ತೀಚಿನ ಕನ್ನಡ ಚಿತ್ರಗಳು ತುಂಬ ಎಲ್ಲ ಫೇಲ್ ಆಗ್ತಿದೆ. ಒಂದು ಕಡೆ ಯಶಸ್ವಿ ಕಾಣ್ತಿಲ್ಲ, ಒಂದು ಕಡೆ ಥಿಯೇಟರ್ಗಳು ಬಂದ್ ಆಗ್ತಿದ್ದಾವೆ. ಅಲ್ಲ, ನಮಗೆ ನೋಡಿ, ದೇವರು ಅಂತ ಹೇಳಿದ ಕಲ್ಪನೆ ಬರೋದು ಫೋಟೋದಲ್ಲಿ ನೋಡಿದಂತಹ ದೇವರನ್ನು. ಅಭಿಮಾನಿಗಳ ದೇವರು. ಡಾಕ್ಟರ್ ರಾಜ್ಕುಮಾರ್ ಹೇಳ್ತಾಯಿದ್ರು, ಅಭಿಮಾನಿ ದೇವರು ಅಂತೇಳಿ. ಅವರು ಇದ್ದರೆ ತಾನೇ ನಾವು ಕೆಲಸ ಮಾಡುವಂಥದ್ದು. ನಮ್ಮ ಯಾವುದೇ ವಿಚಾರಗಳು, ಆಯಾಯ ಕರ್ಮಗಳು ನಡೆಯುವುದು. ಆ ಅಭಿಮಾನಿಗಳಿಗೆ ಅಭಿರುಚಿ ಆಗದೆ ಹೋದರೆ, ಇಲ್ಲದಿದ್ದರೆ ಚಿತ್ರರಂಗಕ್ಕೂ ನಿಮ್ಮ ಮೀಡಿಯಾಕ್ಕೂ ಎಲ್ಲದಕ್ಕೂ ಕೂಡ, ಈಗ ನಮ್ಮ ಈ ಸತ್ಕರ್ಮ ಪ್ರವೃತ್ತಿಗಳಿಗೂ ಕೂಡ ಕಾರ್ಯಕ್ರಮ ಮಾಡಿಸದಿದ್ದರೆ ನಾವು ಹೋಗಿ ಬಲಾತ್ಕಾರವಾಗಿ ಮಾಡಲಿಕ್ಕಾಗ್ತದೋ? ಆಗೋದಿಲ್ಲ. ಅದಕ್ಕೆ ಬೇಕಾಗಿ ಅದರ ಅಭಿಮಾನಿ, ಎಲ್ಲದರ ಅಭಿಮಾನಿ ದೇವತೆ ಅಂತ ಹೇಳಿದರೆ ಇದಕ್ಕೆ ನಾಗದೇವರು. ನಿರ್ವಿಘ್ನಕ್ಕಾಗಿ ಗಣಪತಿ, ಮೃತ್ಯುದೋಷ ಪರಿಹಾರಕ್ಕೆ ಮೃತ್ಯುಂಜಯ ಹೋಮ, ಇದನ್ನೆಲ್ಲ ಮಾಡೋದು. ಇದಿಷ್ಟು ಪ್ರಕಾಶ್ ಅಂಬಣ್ಣವರ ಮಾತಾಗಿತ್ತು. ಅಂದರೆ ಹೀರೋ ನೇತೃತ್ವದಲ್ಲಿ ಇವತ್ತು ಕಲಾವಿದರ ಸಂಘದಲ್ಲಿ ಹೋಮ ಹವನ ನಡೀತಿದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಗಣಪತಿ ಹೋಮ, ಮೃತ್ಯುಂಜಯ ಹೋಮ ಮತ್ತು ಆಶ್ಲೇಷ ಬಲಿ ಹೋಮ ಮಾಡ್ತಿದ್ದಾರೆ ಸರ್. ಯಾವ ರೀತಿ ಪೂಜೆ ಇರುತ್ತೆ, ಎಷ್ಟು ಗಂಟೆವರೆಗೆ ಇರುತ್ತೆ ಸರ್ ಅಂತ? ಮೊದಲಾಗಿ ನಾವು ಗಣಪತಿಯನ್ನು ಪ್ರಾರ್ಥನೆ ಮಾಡುವಂಥದ್ದು ಸಂಪ್ರದಾಯ. ಹಾಗೆ ಗಣಪತಿಗೆ 3 ತೆಂಗಿನಕಾಯಿಯ ಗಣಹೋಮವನ್ನು ಮಾಡುವಂಥದ್ದು, ನಾರಿಕೇಳ ಗಣಹೋಮವನ್ನು ಮಾಡುವಂಥದ್ದು. ಅದು ಮಾಡಿದ ಮೇಲೆ ಮೃತ್ಯುಂಜಯ ಹೋಮ ನಡೀತದೆ. ಮೃತ್ಯುಂಜಯ ಹೋಮ ನಡೆದ ಮೇಲೆ ಆಶ್ಲೇಷ ಬಲಿಯ ಜೊತೆಗೆ ನಾಗದರ್ಶನ ಕೂಡ ನಡೀತದೆ. ಇಷ್ಟು ಕೆಲಸ ಇವತ್ತಿದ್ದಾಗ್ತದೆ. ಈ 3 ಪೂಜೆ ಮಾಡೋದ್ರಿಂದ ಚಿತ್ರರಂಗಕ್ಕೆ ಯಾವ ರೀತಿ ಒಳಿತಾಗುತ್ತೆ ಸರ್? 3 ಪೂಜೆ ವಿಶೇಷತೆ ಏನಂತ? ಅಲ್ಲ, ಇದು ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಚಿತ್ರರಂಗ ಅಂತ ಹೇಳಲಿಕ್ಕಾಗೋದಿಲ್ಲ. ಛಾಯಾಚಿತ್ರಕಲೆಗಳು ಕೋಟ್ಯಾಂತರ ಜನರಿಗೆ ತಲುಪಿಸುವಂಥದ್ದು. ಇದರಲ್ಲಿ ನಮ್ಮ ಮೀಡಿಯಾ ಕೂಡ ಬಂತು. ಅಲ್ಲಿಯೂ ಕೂಡ ಮೀಡಿಯಾದೊಳಗೂ ಕೂಡ ಮನೋರಂಜನೆಗಳಿವೆ. ಆದರೆ ನಾವು ತಪ್ಪು ತಿಳ್ಕೊಂಡಿದ್ದೇವೆ. ಮನೋರಂಜನೆ ಅಲ್ಲ, ಮನೋಪರಿವರ್ತನೆ. ಕ್ಷಣ ಕ್ಷಣಕ್ಕೂ ಮನ ಪರಿವರ್ತನೆ ಮಾಡುವಂಥದ್ದು ಅಂತೇಳಿ. ಆ ದುಷ್ಪರಿವರ್ತನೆ ಆಗಬಾರ್ದು. ಅದಕ್ಕೆ ಬೇಕಾಗಿ ಆ ದುಷ್ಪರಿವರ್ತನೆ ಆದರೆ ಅನಾಹುತಗಳು ಸಂಭವಿಸ್ತದೆ. ಅದಕ್ಕೆ ನಾವು ಮೃತ್ಯುಂಜಯ ಹೋಮದ ಮೂಲಕ ಪ್ರಾರಂಭ ಮಾಡ್ತೇವೆ. ಇನ್ನು ಅನಾಹುತಗಳಾಗಲಿಕ್ಕೆ ಮನ ಪರಿವರ್ತನೆಯಲ್ಲಿ ವ್ಯತ್ಯಾಸಗಳು ಅಂದರೆ ಕೆಟ್ಟದಾಗಿ ಯೋಚನೆಗಳು ಬರಬೇಕಿದ್ರೆ, ನಾಗನಿಗೆ ಸಂತೃಪ್ತಿ ಆಗದಿದ್ದರೆ ಅವನು ಕೆಟ್ಟದ್ದನ್ನು ಮಾಡಿಸ್ತಾರೆ. ಉದಾಹರಣೆಗೆ ಅರಸ ಅಂತ ಹೇಳುವ ಬದಲು ಅಗಸ ಅಂತ ಹೇಳಿಬಿಟ್ರೆ, ಶಬ್ದ ವ್ಯತ್ಯಾಸ ಬಂದರೂ ಸಾಕು, ಅಕ್ಷರ ವ್ಯತ್ಯಾಸ ಬಂದರೂ ಸಾಕು. ಅಂಥದ್ದೆಲ್ಲ ಬರಬಾರ್ದು. ಸಾಧ್ಯ ಇದ್ದಷ್ಟು ಮಟ್ಟಿಗೆ ದೇವರ ಅನುಗ್ರಹ ಪಡೆಯೋಣ ಎನ್ನುವಂಥ ಒಂದು ದೃಷ್ಟಿಯಿಂದ ಇಂಥ ಕಾರ್ಯಗಳನ್ನು, ಇದು ಶಾಸ್ತ್ರಸಮ್ಮತವಾದದ್ದು. ಬಹುಶಃ ನಾವು ಸೃಷ್ಟಿ ಮಾಡಿದ್ದಲ್ಲ, ನಮ್ಮ ಪೂರ್ವಜರು ಮಾಡಿಕೊಂಡು ಬಂದದ್ದು. ಅದನ್ನು ಮುಂದುವರಿಸಿ. ಇಲ್ಲಿಂದ ಬಂದಿದ್ದು ಎಷ್ಟು ಜನ ಈ ಪೂಜೆಯಲ್ಲಿ ಭಾಗಿಯಾಗ್ತಾರೆ ಸರ್ ಅಂತ? ನಾವು ಉಡುಪಿಯಿಂದ ಬಂದದ್ದು 7 ಜನ ಇದ್ದೇವೆ. ಮತ್ತು ನಾಗಪಾತ್ರಿಗಳು ಬರ್ತಾರೆ, ಅವರು 8-9 ಜನ. ಇತ್ತೀಚಿನ ಕನ್ನಡ ಚಿತ್ರಗಳು ತುಂಬ ಎಲ್ಲ ಫೇಲ್ ಆಗ್ತಿದೆ. ಒಂದು ಕಡೆ ಯಶಸ್ವಿ ಕಾಣ್ತಿಲ್ಲ, ಒಂದು ಕಡೆ ಥಿಯೇಟರ್ಗಳು ಬಂದ್ ಆಗ್ತಿದ್ದಾವೆ. ಅಲ್ಲ, ನಮಗೆ ನೋಡಿ, ದೇವರು ಅಂತ ಹೇಳಿದ ಕಲ್ಪನೆ ಬರೋದು ಫೋಟೋದಲ್ಲಿ ನೋಡಿದಂತಹ ದೇವರನ್ನು. ಅಭಿಮಾನಿಗಳ ದೇವರು. ಡಾಕ್ಟರ್ ರಾಜ್ಕುಮಾರ್ ಹೇಳ್ತಾಯಿದ್ರು, ಅಭಿಮಾನಿ ದೇವರು ಅಂತೇಳಿ.
ಅವರು ಇದ್ದರೆ ತಾನೇ ನಾವು ಕೆಲಸ ಮಾಡುವಂಥದ್ದು. ನಮ್ಮ ಯಾವುದೇ ವಿಚಾರಗಳು ಆಯಾಯ ಕರ್ಮಗಳು ನಡೆಯುವುದು. ಆ ಅಭಿಮಾನಿಗಳಿಗೆ ಅಭಿರುಚಿ ಆಗದೆ ಹೋದರೆ, ಇಲ್ಲದಿದ್ದರೆ ಚಿತ್ರರಂಗಕ್ಕೂ ನಿಮ್ಮ ಮೀಡಿಯಾಕ್ಕೂ ಎಲ್ಲದಕ್ಕೂ ಕೂಡ, ಈಗ ನಮ್ಮ ಈ ಸತ್ಕರ್ಮ ಪ್ರವೃತ್ತಿಗಳಿಗೂ ಕೂಡ ಕಾರ್ಯಕ್ರಮ ಮಾಡಿಸದಿದ್ದರೆ ನಾವು ಹೋಗಿ ಬಲಾತ್ಕಾರವಾಗಿ ಮಾಡಲಿಕ್ಕಾಗ್ತದೋ? ಆಗೋದಿಲ್ಲ. ಅದಕ್ಕೆ ಬೇಕಾಗಿ ಅದನ್ನು ಅದರ ಅಭಿಮಾನಿ, ಎಲ್ಲದರ ಅಭಿಮಾನಿ ದೇವತೆ ಅಂತ ಹೇಳಿದರೆ ಇದಕ್ಕೆ ನಾಗದೇವರು, ನಿರ್ವಿಘ್ನಕ್ಕಾಗಿ ಗಣಪತಿ, ಮೃತ್ಯುದೋಷ ಪರಿಹಾರಕ್ಕೆ ಮೃತ್ಯುಂಜಯ ಹೋಮ, ಇದನ್ನೆಲ್ಲ ಮಾಡೋದು. ಇದಿಷ್ಟು ಪ್ರಕಾಶ್ ಅಂಬಣ್ಣವರ ಮಾತಾಗಿತ್ತು. ಅಂದರೆ ಹೀರೋ ನೇತೃತ್ವದಲ್ಲಿ ಇವತ್ತು ಕಲಾವಿದರ ಸಂಘದಲ್ಲಿ ಹೋಮ ಹವನ ನಡೀತಿದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇತ್ತೀಚಿನ ಚಿತ್ರರಂಗದಲ್ಲಿ ಸಾಕಷ್ಟು ಸಮಸ್ಯೆಗಳು ಕಂಡು ಬರ್ತಿದ್ದಾವೆ. ಒಂದು ಕಡೆ ಚಿತ್ರಗಳು ಯಶಸ್ವಿ ಕಾಣ್ತಿಲ್ಲ, ಒಂದು ಕಡೆ ಥಿಯೇಟ್ರ್ಗಳು ಸಹ ಏನು ಮುಸ್ತಾ ಇದ್ದಾವೆ. ಹೀಗಾಗಿ ಕಲಾವಿದರ ಸಂಘದಲ್ಲಿ ಹೋಮ ಹವನ ನಡೀತಿದೆ. ನಾ ಪ್ರೆಸೆಂಟಿಗೆ ಕಲಾವಿದರ ಸಂಘದ ಕಚೇರಿ ಒಳಗಡೆ ಇದ್ದೇನೆ. ನೋಡ್ತಿರ್ಬೋದು, ಒಂದು ಕಡೆ ಗಣಹೋಮ, ಆಶ್ಲೇಷ ಹೋಮ ಮತ್ತು ಮೃತ್ಯುಂಜಯ ಹೋಮ ನಡೀತಿದೆ. ಒಟ್ಟು 3 ಗಂಟೆ ಬೇಕಾಗುತ್ತೆ. ಸುಮಾರು ಉಡುಪಿಯಿಂದ 10ಕ್ಕೂ ಹೆಚ್ಚು ಪೂಜಾರಿಗಳು ಬಂದಿದ್ದಾರೆ. ಅವರ ನೇತೃತ್ವದಲ್ಲಿ ಈ ಒಂದು ಹೋಮ ಹವನ ನಡೀತಿದೆ. ಫಸ್ಟು ಗಣಹೋಮ ಇಲ್ಲಿ ನೋಡ್ತಿರ್ಬೋದು. ಫಸ್ಟು ಗಣಪತಿ ಗಣಹೋಮ ನಡೆಯುತ್ತೆ. ಇದೊಂದು ಅರ್ಧ ಗಂಟೆ ಈ ಒಂದು ಹೋಮ ನಡೆಯುತ್ತೆ. ಗಣಪತಿ ಹೋಮ ಏನೇನೇ ಬೇಕು ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಇನ್ನು ದೃಶ್ಯಗಳು ಸಹ ನೋಡ್ತಿರ್ಬೋದು. ಅದಲ್ಲದೆ ನೆಕ್ಸ್ಟು ಆಶ್ಲೇಷ ಬಲಿ ಹೋಮ ನಡೆಯುತ್ತೆ. ಇಲ್ಲಿ ನೋಡ್ತಿರ್ಬೋದು. ಇದು 2 ಗಂಟೆ ಬೇಕಾಗುತ್ತೆ. ಯಾಕಂದರೆ ದೊಡ್ಡ ಹೋಮ ಇದು, ತುಂಬ ಅಲಂಕಾರವಾಗಿ ಮಾಡಿದ್ದಾರೆ. ಎಲ್ಲ ಉಡುಪಿಯ ಪೂಜಾರಿಗಳು ಸಹ ಏನು ನೇತೃತ್ವದಲ್ಲಿ ಈ ಒಂದು ಹೋಮ ಹವನ ನಡೀತಿದೆ. ಇದು ಆಶ್ಲೇಷ ಬಲಿ ಹೋಮ ನಡೆಯುತ್ತೆ. ಅದಾದ ನಂತರ ಮೃತ್ಯುಂಜಯ ಹೋಮ ಸಹ ನಡೆಯುತ್ತೆ. ಕೆಳಗಡೆ ಇದೆ ಮೃತ್ಯುಂಜಯ ಹೋಮ, ಅಲ್ಲಿ ಹೋಮ ಹವನ ನಡೆಯುತ್ತೆ. ಮೃತ್ಯುಂಜಯ ಹೋಮ ಅಂದರೆ ಚಿತ್ರರಂಗದ ಒಳಿತಿಗೆ ಒಳ್ಳೆಯ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಬೇಕು, ಚಿತ್ರಗಳು ಯಶಸ್ವಿ ಕಾಣಬೇಕು, ಪ್ರೊಡ್ಯೂಸರ್ಗೆ ಒಂದು ಕಡೆ ಅನುಕೂಲ ಆಗಬೇಕು. ಯಾಕಂದರೆ ಇತ್ತೀಚಿನ ಚಿತ್ರಮಂದಿರ ಎಲ್ಲ ಕ್ಲೋಸ್ ಆಗ್ತಿದ್ದಾವೆ, ಸಿಂಗಲ್ ಥಿಯೇಟ್ರ್ ಎಲ್ಲ ಬಂದ್ ಆಗ್ತಿದ್ದಾವೆ. ಎಲ್ಲೇ ಒಂದು ಕಡೆ ಕನ್ನಡ ಚಿತ್ರರಂಗಕ್ಕೆ ತುಂಬ ಪೆಟ್ಟು ಬೀಳ್ತಿದೆ, ಒಂದು ಕಡೆ ಚಿತ್ರ ಯಶಸ್ವಿ ಕಾಣ್ತಿಲ್ಲ. ಹೀಗಾಗಿ ಈ ಒಂದು ಹೋಮ ಹವನ ಒಂದು ಕಡೆ ಹಿರಿಯ ನಟ ದೊಡ್ಡಣ್ಣ ನೇತೃತ್ವ ಮತ್ತು ರಾಕ್ಲೈನ್ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಒಂದು ಕಲಾವಿದರ ಸಂಘದಲ್ಲಿ ಹೋಮ ಹವನ ನಡೆಯುತ್ತೆ. ನೋಡ್ತಿರ್ಬೋದು, ದೊಡ್ಡಣ್ಣವರು ಬಂದಿದ್ದಾರೆ, ಎಲ್ಲ ರೀತಿಯ ಸಿದ್ಧತೆ ಸಹ ಮಾಡಿಕೊಳ್ತಿದ್ದಾರೆ. ಯಾಕಂದರೆ ಚಿತ್ರರಂಗ ತುಂಬ ಸಮಸ್ಯೆ ಆಗಿದೆ. ಹೀಗಾಗಿ ಚಿತ್ರರಂಗದಿಂದ ಪಾರು ಮಾಡಬೇಕು, ಕನ್ನಡ ಚಿತ್ರವನ್ನು ಯಶಸ್ವಿ ಕಾಣಬೇಕು. ಈ ಒಂದು ದೃಷ್ಟಿಯಿಂದ ಕಲಾವಿದರ ಸಂಘದಲ್ಲಿ ಹೋಮ ಹವನ ಸುಮಾರು ಮಧ್ಯಾಹ್ನ 12:30ರಿಂದ 1 ಗಂಟೆವರೆಗೂ ಹೋಮ ಹವನ ನಡೆಯಲಿದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.